ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ಸಬಿತಾ ಶೆಟ್ಟಿ. ಮೊದಲಿಗೆ ಹೆಡ್ಲೈನ್ಸ್. ಡಬ್ಬಿಂಗ್ ವಿರುದ್ಧ ಸಿಡಿದೆದ್ದ ಸ್ಯಾಂಡಲ್ವುಡ್. ಸೆಂಟ್ರಲ್ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ. ಕಲಾವಿದರ ಬೆಂಬಲಕ್ಕೆ ಹಲವು ಸಂಘಟನೆಗಳು ಸಾಥ್. ಮತ್ತೆ ಸುದ್ದಿಯಲ್ಲಿ ಅಮಾನತ್ ಬ್ಯಾಂಕ್ ಅವ್ಯವಹಾರ. ಚಾರ್ಜ್ ಶೀಟ್ನಲ್ಲಿ ರೆಹಮಾನ್ ಖಾನ್ ಮತ್ತು ಪುತ್ರನ ಹೆಸರೇ ಇಲ್ಲ. ಸತ್ಯ ಮುಚ್ಚಿ ಹಾಕಿದೆಯಾ ಸಿಐಡಿ? ಇದು ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್. ಹದಿನಾಲ್ಕು ತಿಂಗಳ ಮಗು ಮೇಲೆ ಅತ್ಯಾಚಾರ. ಬೆಂಗಳೂರಲ್ಲಿ ಕೀಚಕನಾದ ಸೈನಿಕ. ಪೊಲೀಸರಿಂದ ಕಾಮುಕನ ಬಂಧನ. ವೇತನ ಹಾಗೂ ಸೇವೆ ಖಾಯಮಾತಿಗೆ ಆಗ್ರಹ. ಮನನೊಂದ ಅತಿಥಿ ಉಪನ್ಯಾಸಕನಿಂದ ಆತ್ಮಹತ್ಯೆಗೆ ಯತ್ನ. ಸರ್ಕಾರಕ್ಕೆ ಕೇಳಿಸದ ಉಪನ್ಯಾಸಕರ ಕೂಗು. ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ಅಧಿಸೂಚನೆ ರದ್ದತಿಗೆ ಚಿಂತನೆ. ಸರ್ಕಾರದ ನಿರ್ಧಾರದಿಂದ ಬಲಿಪಶುಗಳಾಗ್ತಿದ್ದಾರಾ ಪ್ರಾಮಾಣಿಕರು? ಚೂರು ಚೂರಾಯಿತು ಅಭ್ಯರ್ಥಿಗಳ ಕನಸು. ಸ್ಯಾಂಡಲ್ವುಡ್ನ ಬಹುತೇಕ ಮಂದಿ ಇವತ್ತು ಬೀದಿಗಿಳಿದಿದ್ರು. ಎಲ್ಲರೂ ಒಟ್ಟಾಗಿ ಸೇರಿ ಬೃಹತ್ ಸಮಾವೇಶ ಮಾಡಿದ್ರು. ಇವರದ್ದು ಒಂದೇ ಒಂದು ಕೂಗು: ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಡಬ್ಬಿಂಗ್ ಬೇಡ. ಡಬ್ಬಿಂಗ್ ವಿರುದ್ಧ ಕಲಾವಿದರ ರಣಕಹಳೆ. ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಎತ್ತ ನೋಡಿದ್ರು ಜನವೋ ಜನ. ಎಲ್ಲರ ಕೈಯಲ್ಲೂ ಕನ್ನಡದ ಬಾವುಟಗಳು. ಎಲ್ಲರ ಬಾಯಲ್ಲೂ ಒಂದೇ ಮಂತ್ರ: ಕನ್ನಡಕ್ಕೆ ಡಬ್ಬಿಂಗ್ ಬೇಡವೇ ಬೇಡ. ಡಬ್ಬಿಂಗ್ ಭೂತ ವಿರೋಧಿಸಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ನೇತೃತ್ವದಲ್ಲಿ ಕನ್ನಡ ಚಿತ್ರರಂಗ ತೊಡೆತಟ್ಟಿ ನಿಂತಿದೆ. ಅದರಂತೆ ಇವತ್ತು ಬೆಂಗಳೂರಿನಲ್ಲಿ ಸ್ಯಾಂಡಲ್ವುಡ್ನ ಬಹುತೇಕ ಕಲಾವಿದರು ಬೀದಿಗಿಳಿದಿದ್ರು. ಸೆಂಟ್ರಲ್ ಕಾಲೇಜು ಮೈದಾನದಲ್ಲಿ ಸಮಾವೇಶ ಆಯೋಜಿಸಲಾಗಿತ್ತು. ಹೀಗಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಬೆಳಿಗ್ಗೆಯಿಂದಲೇ ಜನ ಜಮಾಯಿಸಿದ್ರು. ಬೆಳಿಗ್ಗೆ 11 ಗಂಟೆಗೆ ಮೈಸೂರು ಬ್ಯಾಂಕ್ ವೃತ್ತದಿಂದ ಮೆರವಣಿಗೆ ಆರಂಭವಾಯಿತು. ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಿವರಾಜ್ ಕುಮಾರ್, ಜಗ್ಗೇಶ್, ಪುನೀತ್ ರಾಜ್ಕುಮಾರ್, ಯಶ್, ದುನಿಯಾ ವಿಜಿ ಸೇರಿದಂತೆ ಇಡೀ ಕನ್ನಡ ಚಿತ್ರರಂಗವೇ ಪಾಲ್ಗೊಂಡಿತ್ತು. ಮೈಸೂರು ಬ್ಯಾಂಕ್ ವೃತ್ತದಿಂದ ಹೊರಟ ಪ್ರತಿಭಟನೆ ಕೆಂಪೇಗೌಡ ರಸ್ತೆಯಲ್ಲಿ ಸಾಗಿ ಗಾಂಧಿನಗರದ ಮೂಲಕ ಸೆಂಟ್ರಲ್ ಕಾಲೇಜು ಆಟದ ಮೈದಾನ ತಲುಪಿತು. ಬಳಿಕ ಆರಂಭವಾಗಿದ್ದೇ ಡಬ್ಬಿಂಗ್ ವಿರುದ್ಧ ಆಕ್ರೋಶ. ಎಲ್ಲರೂ ಆವೇಶಭರಿತರಾಗಿ ಮಾತನಾಡಿದ್ರು. ಬೇರೆ ಭಾಷೆ ಅಗೇನ್ಸ್ಟ್ ನಾವು ಮಾತಾಡ್ತಿಲ್ಲ. ಎಲ್ಲಾರ ಫಿಲ್ಮ್ ರಿಲೀಸ್ ಆಗಲಿ ಹೋಗ್ಲಿ ಏನೇ ಆಗಲಿ, ಡಬ್ಬಿಂಗ್ ಮಾತ್ರ ಬೇಡ, ಖಂಡಿತ ಬೇಡ. ದಯವಿಟ್ಟು ಯಾರ ಡಬ್ಬಿಂಗ್ ಮಾಡ್ಬೇಕಂದ್ರೆ ಅವ್ರಿಗೆ ದಯವಿಟ್ಟು ನಾ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟನೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ನೋವನ್ನು ಅರ್ಥ ಮಾಡ್ಕೊಳ್ಳಿ. ಆಯಿತು, ನಮ್ಮನ್ನ 28 ವರ್ಷ ಬಿಟ್ಟಿದ್ದೀರಾ. ಜಗ್ಗೇಶ್ ಹೇಳಿದ್ರು 28 ವರ್ಷ ಬೆಳೆಸ ಇನ್ನೇನು ಮಾಡ್ಬೇಕು ನಾವು ಅನ್ನೋದಲ್ಲ. ಮುಂದೆ ಬರೋದು ಕನ್ನಡ ಅನ್ನೋದು ಉಳಿಬೇಕಂದ್ರೆ ಎಲ್ಲರೂ ನೋಡ್ಬೇಕು. ನೀವು ಡಬ್ಬಿಂಗ್ ಚಿತ್ರ, ಡಬ್ಬಿಂಗ್ ನೀತಿ ತರೋದೇ ಆದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಿರಂತರ ಹೋರಾಟ. ಒಂದು ಕಡೆ ಚಿತ್ರರಂಗ, ಮತ್ತೊಂದು ಕಡೆ ಕಿರುತೆರೆ. ಇವರ ಗತಿ ಏನಾಗಬೇಕು, ಪರಿಸ್ಥಿತಿ ಏನಾಗಬೇಕು? ನಾನಿದ್ದೇನೆ, ಚಿತ್ರರಂಗಕ್ಕೆ ನಿಮ್ಮ ಜೊತೆಲಿದ್ದೇವೆ. ಇನ್ನು 30 ವರ್ಷ ಈ ನಾಡಿಗಾಗಿ, ಕನ್ನಡಕ್ಕಾಗಿ ಹೋರಾಟ ಮಾಡ್ತೇವೆ. ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು. ಎಲ್ಲ ಭಾಷೆಯ ಚಿತ್ರಗಳು ಇಲ್ಲಿಗೆ ಬರ್ತಾ ಇದ್ದಾವೆ. ಇಲ್ಲಿಗೆ ಬಂದಾಗ ಎಲ್ಲ ಚಿತ್ರಗಳು ಕೂಡ ಇಲ್ಲಿ ನೋಡ್ತಾ ಇದ್ಮೇಲೆ ಡಬ್ಬಿಂಗ್ ಯಾಕೆ? ನಾನು ಹೇಳಿದೆ CCI ಅನ್ನೋ ಒಂದು ಪೆಡಂಭೂತವನ್ನ ನಮ್ಮ ಮುಂದೆ ಇಟ್ಕೊಂಡು ಎಲ್ಲ ನಾಟಕ ಆಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಕನ್ನಡಿಗರಿಲ್ಲ ಅಂತ ಭಾವಿಸಬೇಡಿ. 27 ಲಕ್ಷ ಜನ ಕನ್ನಡಿಗರು ತಮಿಳುನಾಡಲ್ಲಿದ್ದಾರೆ. 18 ಲಕ್ಷ ಜನ ಆಂಧ್ರನಲ್ಲಿ ಕನ್ನಡಿಗರಿದ್ದಾರೆ. ಅಮೆರಿಕಾದಲ್ಲಿ 8 ಲಕ್ಷ ಜನ ಕನ್ನಡಿಗರಿದ್ದಾರೆ.
ಲಂಡನ್ ಅಲ್ಲಿ 4 ಲಕ್ಷ ಜನ ಕನ್ನಡಿಗರಿದ್ದಾರೆ. ನಮ್ಮ ಯೋಗ್ಯತೆಗೆ ನಮ್ಮ ಚಿತ್ರವನ್ನ ಅಲ್ಲೆಲ್ಲ ನೋಡುವಂತ ಒಂದು ಸ್ವಾಭಿಮಾನನ ನಾವು ಬೆಳೆಸ್ಕೊಂಡಿಲ್ಲ. ತಾತ್ಸಾರ ಮನೋಭಾವ, ನಮ್ಮನ್ನ ನಾವೇ ತೆಗೊಳ್ಳುವಂತ ಬುದ್ಧಿ, ಅದು ಯಾರು ಕಲಿಸ್ಕೊಟ್ರೋ ನನಗೆ ಗೊತ್ತಿಲ್ಲ. ಇನ್ನು ಇಡೀ ಚಿತ್ರರಂಗವೇ ಬೀದಿಗೆ ಬಂದಿದ್ರಿಂದ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು. ಪ್ರಮುಖವಾಗಿ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಸವಾರರು ಮಾತ್ರ ಪಡಬಾರದ ಕಷ್ಟಪಟ್ರು. ಈ ಪ್ರತಿಭಟನೆ ಮಧ್ಯೆ ಸವಾರರು ತಮ್ಮ ತಮ್ಮ ವಾಹನಗಳನ್ನ ಚಲಾಯಿಸಿಕೊಂಡು ಹೋದ್ರು. ಕೊನೆಗೆ ಸಮಾವೇಶದ ಬಳಿಕವೂ ಸ್ವಲ್ಪ ಗೊಂದಲ ಉಂಟಾಯಿತು. ಶಿವರಾಜ್ ಕುಮಾರ್ ವೇದಿಕೆಯಿಂದ ಕೆಳಗಿಳಿಯುತ್ತಲೇ ಅಭಿಮಾನಿಗಳು ಮುತ್ತಿಕ್ಕಿದ್ರು. ಈ ವೇಳೆ ಅಭಿಮಾನಿಗಳನ್ನ ಚದುರಿಸೋಕೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಜಿ ರಸ್ತೆಯ ಪ್ರಮುಖ ಚಿತ್ರಮಂದಿರಗಳು ಬೆಳಗಿನ ಪ್ರದರ್ಶನವನ್ನ ರದ್ದು ಮಾಡಿದ್ದವು. ಒಟ್ಟಾರೆ ಡಬ್ಬಿಂಗ್ ಪರ ವಿರೋಧ ಚರ್ಚೆ ಜೋರಾಗಿ ನಡೀತಾ ಇದೆ. ಡಬ್ಬಿಂಗ್ ವಿರುದ್ಧ ನಡೆದ ಇಂದಿನ ಹೋರಾಟ ಯಾವ ರೀತಿ ಪರಿಣಾಮ ಬೀರುತ್ತೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಅಲ್ಪಸಂಖ್ಯಾತರ ಆಶಾಕಿರಣವಾಗಿದ್ದ ಅಮಾನತ್ ಬ್ಯಾಂಕ್ ದಿವಾಳಿ ಎದ್ದದ್ದು ಹಳೆ ಮಾತು. ಅದಕ್ಕೆ ಕಾರಣರಾದವರನ್ನ ಶಿಕ್ಷಿಸುವುದಕ್ಕೆ ಹಲವು ವಿಚಾರಣೆಗಳು ನಡೆದವು. ಆದರೆ ಸಿಐಡಿ ಸಲ್ಲಿಸಿದ್ದ ಆರೋಪ ಪಟ್ಟಿಯಲ್ಲಿ ಆರೋಪಿಗಳಾದವರು ಮಾತ್ರ ಬಡಪಾಯಿ ಬ್ಯಾಂಕ್ ನೌಕರರು. ಅದಕ್ಕೆ ಹಲವು ಮಹತ್ವದ ದಾಖಲೆಗಳು ಸುವರ್ಣ ನ್ಯೂಸ್ಗೆ ಸಿಕ್ಕಿವೆ. ಎಸ್, ವಿಧಾನ ಪರಿಷತ್ ಸದಸ್ಯ ಎಂಸಿ ನಾಣಯ್ಯ ಇತ್ತೀಚೆಗೆ ಸದನದಲ್ಲಿ ಅಮಾನತ್ ಬ್ಯಾಂಕ್ ಅವ್ಯವಹಾರದ ತನಿಖೆಯ ಬಗ್ಗೆ ಮಾತನಾಡಿದರು. ಎಲ್ಲ ವಿಚಾರಣೆಗಳಲ್ಲಿ ರಾಜ್ಯಸಭೆ ಸ್ಪೀಕರ್ ರೆಹಮಾನ್ ಖಾನ್ ಮತ್ತು ಅವರ ಪುತ್ರ ಮಕ್ಸೂದ್ ಅಲಿ ಖಾನ್ ಹಾಗೂ ಇತರರು ಅವ್ಯವಹಾರ ಎಸಗಿರೋದು ಕಂಡುಬಂದಿತ್ತು. ಆದರೆ ಸಿಐಡಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಅವರ ಹೆಸರುಗಳು ನಾಪತ್ತೆಯಾಗಿ ಬ್ಯಾಂಕ್ ಮ್ಯಾನೇಜರ್ಗಳು ಆರೋಪಿಗಳಾಗಿದ್ದರು. ಅದಕ್ಕೆ ರಾಜ್ಯ ಸರ್ಕಾರ ಪ್ರಭಾವ ಬೀರಿದ್ದೇ ಕಾರಣ ಅನ್ನೋದು ನಾಣಯ್ಯನವರ ವಾದವಾಗಿತ್ತು. ನಾಣಯ್ಯನವರು ಸಂಶಯದ ಆಧಾರದ ಮೇಲೆ ಆರೋಪ ಮಾಡಿದರು. ಅವರ ಸಂಶಯಕ್ಕೆ ಸುವರ್ಣ ನ್ಯೂಸ್ ದಾಖಲೆಗಳನ್ನ ತಂದಿದೆ. ತನಿಖಾಧಿಕಾರಿಯಾಗಿದ್ದ ಇನ್ಸ್ಪೆಕ್ಟರ್ ರವಿಶಂಕರ್ಗೆ ಸಿಕ್ಕಿದ್ದವು ದಾಖಲೆಗಳು. ಅಂದಿನ ಐಜಿಪಿ ರವೀಂದ್ರನಾಥ್ಗೆ ವರದಿ ಕೊಟ್ಟಿದ್ದರು. ದಾಖಲೆಗಳು ಸಿಕ್ಕಿವೆ, ತನಿಖೆಗೆ ಕಾಲಾವಕಾಶ ಬೇಕು ಎಂದು ಕೇಳಿಕೊಂಡಿದ್ದರು ರವಿಶಂಕರ್. ಅಂದಿನ ಐಜಿಪಿ ರವೀಂದ್ರನಾಥ್ ಅವರ ಗಮನಕ್ಕೆ ತಂದಿದ್ದರು. ಎಲ್ಲ ಮಾಹಿತಿ ವಿನಿಮಯಗಳು ಬರವಣಿಗೆಯಲ್ಲಿ ನಡೆದಿದ್ದವು. ಸುವರ್ಣ ನ್ಯೂಸ್ ಬಳಿ ಇವೆ ದಾಖಲೆ. ಇನ್ಸ್ಪೆಕ್ಟರ್ ರವಿಶಂಕರ್ ತನಿಖೆ ನಡೆಸಿದ್ದು ಹೌದು, ಅವ್ಯವಹಾರ ಪತ್ತೆ ಹಚ್ಚಿದ್ದು ಹೌದು. ಅಂತಿಮ ತನಿಖಾ ವರದಿಯನ್ನ ಕೂಡ ಸಿದ್ಧಪಡಿಸಿದ್ದರು ಇನ್ಸ್ಪೆಕ್ಟರ್ ರವಿಶಂಕರ್. ರೆಹಮಾನ್ ಖಾನ್, ಅವರ ಪುತ್ರ ಮಕ್ಸೂದ್ ಅಲಿ ಖಾನ್, ಮೊಹಮ್ಮದ್ ಅಸಾದುಲ್ಲಾ, ಶಫೀವುಲ್ಲಾ, ಖಾತಿಬ್, ಮುಮ್ತಾಜ್ ಅಹಮದ್ ಖಾನ್ ಮತ್ತು ಹಿದಾಯತ್ ಉಲ್ಲಾಹ್ ಅವ್ಯವಹಾರದ ದಾಖಲೆಗಳು ಸಿಕ್ಕಿದವು. ಚಾರ್ಜ್ ಶೀಟ್ ಸಲ್ಲಿಸಲು ಹಿರಿಯ ಅಧಿಕಾರಿಗಳ ಬರವಣಿಗೆಯಲ್ಲಿ ಒಪ್ಪಿಗೆ ಕೇಳಿದ್ದ ತನಿಖಾಧಿಕಾರಿ. ಸುವರ್ಣ ನ್ಯೂಸ್ ಬಳಿ ದಾಖಲೆ ಇದೆ. ಇದು ತನಿಖಾಧಿಕಾರಿಯಾಗಿದ್ದ ಇನ್ಸ್ಪೆಕ್ಟರ್ ರವಿಶಂಕರ್ ಚಾರ್ಜ್ ಶೀಟ್ ಸಲ್ಲಿಸಲು ಒಪ್ಪಿಗೆ ಕೋರಿ 2004 ಆಗಸ್ಟ್ 25ರಂದು ಬರೆದಿದ್ದ ಪತ್ರ. ಇದರಲ್ಲಿ ರಾಜ್ಯಸಭೆ ಸ್ಪೀಕರ್ ರೆಹಮಾನ್ ಖಾನ್ ಸೇರಿದಂತೆ ಇನ್ನಿತರೆ ಪ್ರಭಾವಿಗಳ ವಿರುದ್ಧ ತನಿಖಾ ವರದಿ ಸಿದ್ಧ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಈ ಪತ್ರಕ್ಕೆ ಸೂಕ್ತ ಉತ್ತರ ಸಿಕ್ಕಿದ್ದರೆ ಅವರೆಲ್ಲರ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಬೇಕಾಗಿತ್ತು. ಆದರೆ ನಂತರ ನಡೆದದ್ದೇ ಬೇರೆ. ಚಾರ್ಜ್ ಶೀಟ್ನಲ್ಲಿ ಪ್ರಭಾವಿಗಳ ಹೆಸರೇ ಇರಲಿಲ್ಲ. ಜನರಲ್ ಮ್ಯಾನೇಜರ್ ಮಹಮ್ಮದ್ ಅಸಾದುಲ್ಲಾ, ಸೀನಿಯರ್ ಮ್ಯಾನೇಜರ್ ಶಫೀವುಲ್ಲಾ, ಅಸಿಸ್ಟೆಂಟ್ ಅಕೌಂಟೆಂಟ್ ಹಿದಾಯತುಲ್ಲಾ ವಿರುದ್ಧ ಮಾತ್ರ ಚಾರ್ಜ್ ಶೀಟ್. ರೆಹಮಾನ್ ಖಾನ್ ಸೇರಿದಂತೆ ಉಳಿದವರ ಹೆಸರು ಯಾಕೆ ಬರಲಿಲ್ಲ? ಪ್ರಭಾವಿಗಳ ಹೆಸರು ಕೈಬಿಡುವಂತೆ ಸಿಐಡಿಯ ಮೇಲೆ ಒತ್ತಡ ಹೇರಿದವರು ಯಾರು? ಅಮಾನತ್ ಬ್ಯಾಂಕ್ನ 60 ಕೋಟಿ ಹಣ ತಿಂದವರನ್ನ ರಕ್ಷಿಸಿದವರು ಯಾರು? ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಿದೆ.
ಇನ್ಸ್ಪೆಕ್ಟರ್ ಹಂತದ ತನಿಖಾಧಿಕಾರಿ ನಡೆಸಿದ ತನಿಖೆಯ ಅಂತಿಮ ವರದಿಯಲ್ಲಿ ಇದ್ದ ಪ್ರಭಾವಿಗಳ ಹೆಸರುಗಳು ಚಾರ್ಜ್ ಶೀಟ್ನಲ್ಲಿ ಮಾಯವಾಗುತ್ತವೆ. ಅಂದ್ರೆ ಪಾಪದ ದುಡ್ಡಿನಲ್ಲಿ ಯಾರ್ಯಾರಿಗೋ ಪಾಲು ಸಂದಿದೆ ಎಂಬ ಸಂಶಯ ಬರೋದು ಸಹಜ. ಆದರೆ ಉತ್ತರ ಕೊಡಬೇಕಾದವರು ಮುಗುಮ್ಮಾಗಿ ಕುಳಿತಿದ್ದಾರೆ. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಆತನದ್ದು ದೇಶವೇ ಹೆಮ್ಮೆ ಪಡುವಂತಹ ನೌಕರಿ, ಆದರೆ ಮಾಡಿದ್ದು ಮಾತ್ರ ಹೀನ ಕೃತ್ಯ. ಹಸುಳೆಯ ಮೇಲೆ ವಕ್ರದೃಷ್ಟಿ ಬೀರಿ ಜೈಲು ಸೇರಿದ ಕೀಚಕ ಸೈನಿಕನ ಕಥೆ ಇಲ್ಲಿದೆ. ಕಾಮಾತುರಾಣಾಂ ನ ಭಯಂ ನ ಲಜ್ಜಂ. ಅಂದ್ರೆ ಕಾಮುಕನಿಗೆ ಭಯಾನೂ ಇರೋದಿಲ್ಲ, ನಾಚಿಕೆನೂ ಇರೋದಿಲ್ಲ. ಈ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿ ಈತ. ಯಾಕಂದ್ರೆ ಈತ ಜನರನ್ನ ಕಾಯೋ ರಕ್ಷಕನ ಹುದ್ದೆ ಅಲಂಕರಿಸಿದಾತ. ಹೆಸರು ಧರಮ್ವೀರ್ ಸಿಂಗ್. ತನ್ನ ಕಾಮತೃಷಿಗೆ ತೀರಿಸಿಕೊಳ್ಳೋಕೆ ಸಹೋದ್ಯೋಗಿಯ 14 ತಿಂಗಳ ಹಸುಗೂಸಿನ ಮೇಲೆ ಕಾಮದ ಕಣ್ಣು ಬೀರಿದ್ದ. ವಿಕ್ಟಮ್ ತಂದೆ ಏನಿದ್ದಾರೆ ಕೆಲಸಕ್ಕೆ ಹೊರಗಡೆ ಹೋಗಬೇಕಾಗಿರೋದ್ರಿಂದ ಈ ಆರೋಪಿ ಧರ್ಮವೀರಿಗೆ ಅವ್ರ ಮಗುವನ್ನು ನೋಡ್ಕೊಳ್ಳೋಕ್ಕೆ ಹೇಳಿಬಿಟ್ಟು ಕೆಲಸಕ್ಕೆ ಹೋಗ್ತಾನೆ. ಪುನಃ ವಾಪಸ್ ಮನೆಗೆ ಬಂದಾಗ ಮಗು ಭಾಳಷ್ಟು ಒಂದು ಅಳ್ತಾ ಇತ್ತು. ಸೊ ಹಾಗಾಗಿ ದೇಹವನ್ನು ಪರಿಶೀಲನೆ ಮಾಡಿದಾಗ ಕೆಲವು ಕಡೆ ಇಂಜರಿ ಮಾರ್ಕ್ಸ್ ಇತ್ತು ಮತ್ತು ಬ್ಲೀಡಿಂಗು ಕೂಡ ಆಗ್ತಾಯಿತ್ತು. ಬೆಂಗಳೂರಿನ ಜೆಸಿ ನಗರದಲ್ಲಿರೋ ಪ್ಯಾರಾಚೂಟ್ ರೆಜಿಮೆಂಟ್ ತರಬೇತಿ ಕೇಂದ್ರದಲ್ಲಿ ನಾಯಕ್ ಆಗಿರುವವನು ಧರ್ಮವೀರ್ ಸಿಂಗ್. ಅದೇ ತರಬೇತಿ ಕೇಂದ್ರದಲ್ಲಿ ಕೋಮಾ ಎಂಬಾತನು ನಾಯಕ್ ಹುದ್ದೆಯಲ್ಲಿದ್ದಾನೆ. 2 ದಿನಗಳ ಹಿಂದೆ ಕೋಮಾ ಸ್ನೇಹಿತನಾದ ಧರ್ಮವೀರ್ ಸಿಂಗ್ ಕೈಯಲ್ಲಿ ಹಸುಗೂಸನ್ನ ಆಟ ಆಡಿಸಲೆಂದು ಕೊಟ್ಟಿದ್ದ. ಈ ವೇಳೆ ಈತ ಹಸುಗೂಸಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದ. ಈ ವೇಳೆ ಅಲ್ಲಿಗೆ ಬಂದ ಮಗುವಿನ ತಾಯಿ ಮಗುವನ್ನ ಕರೆದುಕೊಂಡು ಮನೆಗೆ ಹಿಂತಿರುಗಿದ್ದರು. ನಂತರ ನಿನ್ನೆ ಜೆಸಿ ನಗರ ಠಾಣೆಗೆ ತೆರಳಿ ದೂರು ನೀಡಿದ್ದರು. 14 ತಿಂಗಳದ ಮಗು ಮೇಲೆ ಅತ್ಯಾಚಾರ ನಡೆಸಲಾಗಿದೆ. ಇದರಲ್ಲಿ ಈ ಒಂದು ಪ್ರಕರಣದಲ್ಲಿ ಆರೋಪಿತನ ಹೆಸರು ಧರ್ಮವೀರ್ ಅಂತ. ಈಗಾಗಲೇ ಅವನ್ನ ನಾವು ಕಸ್ಟಡಿಗೆ ತಗೊಂಡು ಮೆಡಿಕಲ್ ಎಕ್ಸಾಮಿನೇಷನ್ನ ಮಾಡಿಸಿ ನ್ಯಾಯಾಲಯ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಇನ್ನು ಪ್ರಕರಣ ದಾಖಲಿಸಿಕೊಂಡ ಜೆಸಿ ನಗರ ಪೊಲೀಸರು ಧರ್ಮವೀರ್ ಸಿಂಗ್ನನ್ನ ಬಂಧಿಸಿದ್ದಾರೆ. ಮಗು ಹಾಗೂ ಬಂಧಿತ ಆರೋಪಿಯನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ದೇವರಾಜ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ನ ನಂತರ.